ನಮಸ್ಕಾರ. ಈ ದೃಶ್ಯಾವಳಿಯನ್ನು ನೋಡುವ ಮೊದಲು ಒಂದು ವಿಷಯ ತಿಳಿಸಬೇಕೆನಿಸುತ್ತಿದೆ. ಅದೇನೆಂದರೆ, ಈ ಸುದ್ದಿ ಮತ್ತು ರಾಜಕೀಯದ ಗುಂಪಿಗೆ ಸೇರಿದ ಮೂರನೇ ದೃಶ್ಯವಾಗಿದೆ. ಮೊದಲನೆಯದು ಜೆಪಿ ನಗರದ 15ನೇ ಅಡ್ಡರಸ್ತೆ ಕೆಳಸೇತುವೆ ನಿರ್ಮಾಣ ಮತ್ತು ಎರಡನೆಯದು ನಮ್ಮ ನಗರದ ಬಸ್ ನಿಲ್ದಾಣಗಳು ಎಂಬ ಶೀರ್ಷಿಕೆಯಲ್ಲಿ ಹೊರಬಂದವು. ಇದು ಮೂರನೆಯದು. ಸರಿ, ಈಗ ವಿಷಯಕ್ಕೆ ಬರೋಣ. ಬಿಬಿಎಂಪಿಯು ನಗರದ ಎಲ್ಲ ಕೆರೆಗಳನ್ನು ಉಳಿಸಿಕೊಳ್ಳಲು ಮುಂದಾಗಿದೆ. ಆ ಯೋಜನೆಯಡಿ ಜೆಪಿ ನಗರದ ಪುಟ್ಟೇನಹಳ್ಳಿ ಕೆರೆಯು ಬೆಳವಣಿಗೆಯನ್ನು ಕಾಣುತ್ತಿದೆ. ಆದರೆ ಈ ಬೆಳವಣಿಗೆಯಿಂದ ಯಾರಿಗೆ ಪ್ರಯೋಜನ ಎಂಬುದು ಬಹಳನೇ ಮುಖ್ಯ. ಮೊಟ್ಟಮೊದಲ ಬಾರಿಗೆ ಬಿಬಿಎಂಪಿಯು 183.47 ಲಕ್ಷಗಳ ಅಂದಾಜು ಮೊತ್ತವೆಂದು ಲೆಕ್ಕಿಸಿತು. ಅಂದರೆ 1,83,47,000 ಹಾಗೂ ಕೆರೆಯ ವಿಸ್ತೀರ್ಣವು 13 ಎಕರೆ 25 ಗುಂಟೆಯಾಗಿದೆ. ಈ ಕಾಮಗಾರಿಯ ಉದ್ದೇಶವು ಚೈನ್ ಲಿಂಕ್ ಬೇಲಿ ನಿರ್ಮಾಣ, ಹೂಳು ಎತ್ತುವುದು, ಏರಿ ಅಭಿವೃದ್ಧಿ, ಪಿಂಚಿಂಗ್ ಮತ್ತು ಬಯೋಟ್ರೀಟ್ಮೆಂಟ್. ಈ ಕೆರೆಯ ಅಭಿವೃದ್ಧಿ ಕಾಮಗಾರಿಯನ್ನು ಇಬ್ಬರಿಗೆ ಗುತ್ತಿಗೆ ಕೊಡಲಾಗಿದೆ. 17.98 ಲಕ್ಷಗಳನ್ನು ಸಿಎಂ ದಯಾನಿಧಿಗೆ ಮತ್ತು 89.45 ಲಕ್ಷಗಳನ್ನು ಡಿಜಿ ಜಗದೀಶ್ ಎಂಬುವರಿಗೆ. ಒಟ್ಟು ಮೊತ್ತ 1,16,43,000. ಈ ಯೋಜನೆಯು ಕಾರ್ಯರೂಪಕ್ಕೆ ಬರುವುದು ಕೊಂಚ ತಡವಾಗಿತ್ತು. ಇಬ್ಬರು ಗುತ್ತಿಗೆದಾರರು ಬೇಲಿ ನಿರ್ಮಾಣ ಮಾಡುವುದರಲ್ಲಿ ವಿಫಲರಾಗಿದ್ದಾರೆ. ಕೆರೆಗೆ ಸಂಬಂಧಿಸಿದ ಜಾಗದಲ್ಲಿ ಅಕ್ರಮವಾಗಿ ಮನೆಗಳನ್ನು ಕಟ್ಟಲಾಗಿದೆ. ಈ ದೃಶ್ಯವನ್ನು ನೋಡಿ. ಇದು ಕೆರೆಯ ಬೇಲಿ, ಇಲ್ಲಿಯೇ ಕೊನೆ. ನಂತರ ಕೆರೆಯ ಒಳಭಾಗದಲ್ಲಿ ಮನೆಗಳನ್ನು ಕಟ್ಟಲಾಗಿದೆ. ಸುಮಾರು 60 ಮನೆಗಳು ಈ ಕೆರೆಯ ಒಳಭಾಗದಲ್ಲಿ ಇದೆ ಎಂದು ಅಂದಾಜು ಮಾಡಬಹುದು. ಈ ಕೆರೆಯ ಒಳಭಾಗದಲ್ಲಿ ವಾಸಿಸುವವರು ಓಡಾಡಲು ಅನುಕೂಲವಾಗುವಂತೆ ಬಿಬಿಎಂಪಿಯ ಬೇಲಿ ನಿರ್ಮಾಣವನ್ನು ಕತ್ತರಿಸಿ ಹಾಕಿದ್ದಾರೆ. ಇನ್ನೊಂದು ಕೊನೆ ನೋಡೋಣ. ಈ ಮನೆಗಳು ಬೇಲಿಯ ಹೊರಭಾಗದಲ್ಲಿದ್ದರೆ ಮತ್ತು ಈ ಮನೆಗಳು ಕೆರೆಯ ಒಳಭಾಗದಲ್ಲಿಯೇ ಇದೆ. ಕೆರೆಯ ಸುತ್ತಮುತ್ತ ಎಲ್ಲಿಯೂ ಅಕ್ರಮ ಪ್ರವೇಶ ಅಥವಾ ವಾಸ ದಂಡಾರ್ಹನೀಯ ಎಂಬ ಫಲಕವೂ ಇಲ್ಲ. ಆದ ಕಾರಣದಿಂದ ಇಲ್ಲಿ ಜನರು ವಾಸಿಸುತ್ತಿರಬಹುದು. ಏಪ್ರಿಲ್ ತಿಂಗಳು ಬಂದರೆ ಸಾಕು, ಭೂಮಿ ಮತ್ತು ಮನೆ ಮಾಲೀಕರು ಕಂದಾಯ ಕಟ್ಟಲು ಬಿಬಿಎಂಪಿಯ ಕಚೇರಿಯತ್ತ ಮುಖ ಮಾಡಿರುತ್ತಾರೆ. ಆದರೆ ಕೆರೆಯ ಒಳಭಾಗದಲ್ಲಿ ವಾಸಿಸುತ್ತಿರುವ ಜನರು ಕಂದಾಯ ರಹಿತ ಖುಷಿ ಜೀವನವನ್ನು ಅನುಭವಿಸುತ್ತಿದ್ದಾರೆ. ಈ ವಿಷಯವು ಕಂದಾಯ ಕಟ್ಟುವವರಿಗೆ ಬೇಸರವನ್ನುಂಟು ಮಾಡಿದೆ. ನಾವು ವಿದ್ಯುತ್ ಮಾಪಕವನ್ನು ಪಡೆಯಬೇಕಾದರೆ ಕೆಲವು ನಿಯಮಗಳನ್ನು ಪಾಲಿಸಬೇಕು. ನಾವೇ ಈ ಜಾಗದ ಮಾಲೀಕರು ಎಂದು ಸಾಬೀತುಪಡಿಸಿದಾಗ ಮಾತ್ರ ವಿದ್ಯುತ್ ಮಾಪಕ ನಮ್ಮ ಹೆಸರಿನಲ್ಲಾಗುವುದು. ಆದರೆ ಇಲ್ಲಿ ಕೆರೆಯ ಒಳಭಾಗದಲ್ಲಿ ವಾಸಿಸುವವರಿಗೆ ವಿದ್ಯುತ್ ಪೂರೈಕೆ ಅಲ್ಲದೆ ವಿದ್ಯುತ್ ಮಾಪಕವನ್ನು ನಾವು ಕಾಣಬಹುದು. ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿದೆ. ಬಿಬಿಎಂಪಿಯು ಈ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳುವ ಮೊದಲು ಮನೆಗಳನ್ನು ಏಕೆ ತೆರವುಗೊಳಿಸಲಿಲ್ಲ? ಈ ಕಾಮಗಾರಿ ಮುಗಿದ ಮೇಲಾದರೂ ಕ್ರಮ ತೆಗೆದುಕೊಳ್ಳಬಹುದಿತ್ತು. ಅಷ್ಟೇ ಅಲ್ಲದೆ ಇಲ್ಲಿ ವಾಸಿಸುವವರಿಗೆ ವಿದ್ಯುತ್ ಮಾಪಕ ಹೇಗೆ ನೀಡಲಾಯಿತು? ಈಗ ಬಿಬಿಎಂಪಿಯು ಹೊಸ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದು ಕಬ್ಬಿಣದ ಸಲಾಕೆಗಳನ್ನು ಅಳವಡಿಸಿ ಅದಕ್ಕೆ ಬಣ್ಣ ಬಳಿಸುವ ಪ್ರಯತ್ನದಲ್ಲಿದೆ. ಆದರೆ ಕೆರೆಯ ಒಂದಿಷ್ಟು ಭಾಗ ಮಾತ್ರ ಇನ್ನೂ 2 ಬಾರಿ ಬಣ್ಣ ಬಳಿಯಲು ಬೇಕೆನಿಸುತ್ತಿದೆ. ಏಕೆಂದರೆ ಅಲ್ಲಿರುವ ಜನರು ಒಗೆದ ಬಟ್ಟೆಯನ್ನು ಒಣಗಿಸಲು ಇದೇ ಸಲಾಕೆಗಳನ್ನು ಬಳಸುತ್ತಾರೆ. ಮೊದಲು ಈ ಮೋರಿಯನ್ನು ತೆಗೆದೇ ಬಿಡಲಾಗಿತ್ತು. ಈಗ ಇದನ್ನು ಮುಚ್ಚುವ ವ್ಯವಸ್ಥೆ ಮಾಡಲಾಗಿದೆ. ಏಕೆಂದರೆ ಇಲ್ಲಿ ವಾಸಿಸುವವರಿಗೆ ಯಾವುದೇ ರೋಗ ರುಜಿನ ಬರಬಾರದು ನೋಡಿ. ಇನ್ನು ಪ್ರವೇಶ ದ್ವಾರದ ಬಗ್ಗೆ ಮಾತಾಡೋಣ. ಈ ಕೆರೆಗೆ ಒಟ್ಟು 3 ಪ್ರವೇಶ ದ್ವಾರಗಳಿವೆ. ಈ ಹಿಂದೆ ಹೇಳಿದಂತೆ ಜನರು ಓಡಾಡಲು ಮಾಡಿಕೊಂಡಿದ್ದು ಒಂದು, ಇನ್ನೊಂದು ಅರ್ಕೆರೆ ರಸ್ತೆಯ ಕಡೆಗೆ, ಮತ್ತೊಂದು ಮುಖ್ಯ ದ್ವಾರ. ಇಲ್ಲಿ ಒಂದು ಸಾರ್ವಜನಿಕ ಶೌಚಾಲಯ ಕಟ್ಟಲಾಗುತ್ತಿದೆ. ಇದರಿಂದ ಮುಂಜಾನೆ ವಾಯುವಿಹಾರಕ್ಕೆ ಬರುವವರಿಗೆ ಪ್ರಯೋಜನವಾಗುತ್ತದೆ ಹಾಗೂ ವಿಶ್ರಾಂತಿ ಪಡೆಯಲು ವಿಶ್ರಾಂತಿ ಜಗಲಿಯನ್ನು ನಾವು ಕಾಣಬಹುದು. ಇದನ್ನು ತೆರಿಗೆ ಕಟ್ಟುವವರೋ ಅಥವಾ ಕಟ್ಟದೇ ಇರುವವರು ಉಪಯೋಗಿಸುತ್ತಾರೋ ಕಾದು ನೋಡೋಣ.